ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಜಾತಿ ಗಣತಿ ಅಂದರೆ ವಿಷ, ಹಿಂದೂ ಸಮಾಜವನ್ನು ಒಡೆಯುವಂತಹ ತಂತ್ರಗಾರಿಕೆ. ಇದು ಅರ್ಬನ್ ನಕ್ಸಲ್ ಮನಸ್ಥಿತಿ ಅಂತ ನರೇಂದ್ರ ಮೋದಿ ಅವರೇ ಹೇಳಿದರು. ಜೊತೆಗೆ BJPಯ ಪ್ರತಿಯೊಬ್ಬ ನಾಯಕನೂ ಸಹ ಇದೇ ರೀತಿಯಾದಂತಹ ಹೇಳಿಕೆಗಳನ್ನು ಕೊಟ್ಕೊಂಡು ಬರ್ತಿದ್ರು. ಆದರೆ ಈಗ ದಿಢೀರಂತ ನಿನ್ನೆ ಅದೇ BJP ಸರ್ಕಾರ, ಅದೇ ನರೇಂದ್ರ ಮೋದಿ ಅವರು ನಾವೇ ಜಾತಿ ಗಣತಿಯನ್ನು ಮಾಡ್ತೀವಿ, 2026ಕ್ಕೆ ನಡೆಯುವಂತಹ ಜನಗಣತಿ ಏನಿದೆ ಅದರ ಜೊತೆಗೆ ಜಾತಿ ಗಣತಿಯನ್ನು ಸಹ ಮಾಡ್ತೀವಿ ಅಂತ ನಿನ್ನೆ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಈ ಹೇಳಿಕೆ ಎಷ್ಟು ಟೊಳ್ಳು ಎಷ್ಟು ನಿಜ ಅನ್ನೋದರ ಜೊತೆಗೇನೆ ಈ ಹೇಳಿಕೆಯನ್ನು ಕೊಡಬೇಕಾದ ಅನಿವಾರ್ಯತೆ ಈ ಸರ್ಕಾರಕ್ಕೆ ಯಾಕೆ ಬಂತು, ಅದರ ಜೊತೆಗೆ ಪಪ್ಪು ಯಾರು ನಿಜವಾಗ್ಲೂ ಸಹ ಈ ದೇಶದಲ್ಲಿ ಅಂತ ಇದರಿಂದಲೇ ಗೊತ್ತಾಗುತ್ತೆ. ಅದನ್ನು ಸಹ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ದೇಶದಲ್ಲಿ ಜಾತಿ ಆಧಾರಿತ ಜನಗಣತಿ ನಡೆದು 94 ವರ್ಷಗಳಾಗಿದೆ. ಮುಂದಿನ ವರ್ಷ ಈ ಸರ್ಕಾರ ನಡೆಸೋದೇ ಆದರೆ 95 ವರ್ಷಗಳ ನಂತರ ಜಾತಿ ಗಣತಿ ಆದಂಗೆ ಆಗುತ್ತೆ. 1931ರಲ್ಲಿ ಬ್ರಿಟಿಷ್ ಸಮಯದಲ್ಲಿ ಬ್ರಿಟಿಷರು ನಡೆಸಿದ್ರು ಜಾತಿ ಗಣತಿಯನ್ನು. ಅದರ ಆಧಾರದ ಮೇಲೇ ಇಲ್ಲಿಯವರೆಗೆ ಎಲ್ಲ ರೀತಿಯಾದಂತಹ ಯೋಜನೆಗಳನ್ನು ಸಹ ರೂಪಿಸ್ಕೊಂಡು ಬರ್ತಿದ್ದಾರೆ. ಕರ್ನಾಟಕ ಸರ್ಕಾರ ತೆಲಂಗಾಣ ಮತ್ತು ಬಿಹಾರದಲ್ಲಿ ಜಾತಿ ಆಧಾರಿತ ಜನಗಣತಿ ಅದನ್ನು ಬೇರೆ ಬೇರೆ ಹೆಸರಲ್ಲಿ ಮಾಡಿದ್ದಾರೆ. ಆದರೆ ಅದರ ಮುಖ್ಯ ಉದ್ದೇಶ ಜಾತಿ ಆಧಾರಿತವಾಗಿ ಜನಸಂಖ್ಯೆ ಎಷ್ಟು ಇದೆ ಅನ್ನೋದನ್ನು ತಿಳ್ಕೊಳ್ಳೋದೇ ಆಗಿತ್ತು. ಬಿಹಾರದಲ್ಲಿ ಅದನ್ನು ಮಾಡಿ ಒಪ್ಪಿಗೆ ಪಡೆದು ಜಾರಿ ಮಾಡುವಂತಹ ಪ್ರಯತ್ನ ಮಾಡಿದ್ರು, ಅದು ಕೋರ್ಟಲ್ಲಿದೆ. ತೆಲಂಗಾಣದಲ್ಲಿ ಜಾತಿ ಗಣತಿ ಆಗಿದೆ. ಒನ್ ಆಫ್ ದಿ ಬೆಸ್ಟ್ ಕ್ಯಾಸ್ಟ್ ಸೆನ್ಸಸ್ ಅಂತ ಅದನ್ನು ಕರೆಯಲಾಗುತ್ತೆ. ಅದು ಕೂಡ ಅಲ್ಲಿ ಮುಗಿದಿದೆ. ಕರ್ನಾಟಕದಲ್ಲಿ ಮುಗಿದು 10 ವರ್ಷ ಆಗ್ತಾ ಬಂತು. ಆದರೆ ಇಲ್ಲಿ ಮೀಣಾಮೇಷದ ಲೆಕ್ಕಾಚಾರ ಆಗ್ತಿದೆ. ಅದಕ್ಕೆ ಕಾಂಗ್ರೆಸ್ ಮತ್ತು BJP ಎರಡೂ ಸಹ ಹೊಣೆ. ಯಾಕೆಂದರೆ ಇಬ್ಬರು ಸಹ ಇದನ್ನು ಇಟ್ಕೊಂಡು ಕತೆ ಕಟ್ತಾ ಇದ್ದಾರೆ, ಡ್ರಾಮಾಗಳನ್ನು ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರು ಅವರ ಕುರ್ಚಿ ಅಲುಗಾಡುತ್ತೆ ಅನ್ನುವ ಸನ್ನಿವೇಶಗಳು ಬಂದಾಗೆಲ್ಲ ಈ ರೀತಿಯಾದಂಥ ಒಂದು ಜಾತಿ ಗಣತಿ ಅದು ಇದು ಅಂತ ತಗೊಂಡು ಬರ್ತಾರೆ. ಅದು ಬೇರೆ ವಿಚಾರ ಇರಲಿ. ಇನ್ನು ಈ ಜಾತಿ ಗಣತಿ ಆಗಬೇಕು ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ಗೆ ಮೊದಲಿಂದ ಏನು ದೊಡ್ಡ ಒಲವು ಇರಲಿಲ್ಲ. 1991ರಲ್ಲಿ 90ರ ದಶಕದಲ್ಲಿ ಮಂಡಲ್ ಏನು ಕಮಿಷನ್ ಆಗಿತ್ತು ಅದಕ್ಕೇನು ಇಷ್ಟು ಒಲವು ತೋರಿಸಿರಲಿಲ್ಲ. ರಾಜೀವ್ ಗಾಂಧಿ ಅವರು ಅವತ್ತು ಅದನ್ನು ವಿರೋಧಿಸಿಯೇ ಮಾತಾಡಿದರು. ಕಾಂಗ್ರೆಸ್ ಅದರ ವಿರೋಧಿಯಾಗಿತ್ತು, ವಿರುದ್ಧ ಇತ್ತು. ಆದರೆ 2019ರ ಚುನಾವಣೆಗಳ ನಂತರ, ಲೋಕಸಭಾ ಚುನಾವಣೆಗಳ ನಂತರ ಕಾಂಗ್ರೆಸ್ ತನ್ನ ನಿಲುವನ್ನು ಬದಲಾಯಿಸ್ಕೊಳ್ತು, ಜಾತಿ ಗಣತಿಯ ಕಡೆಗೆ ಬಂತು. ಯಾಕೆಂದರೆ BJP ಹಿಂದುತ್ವದ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ವೋಟ್ ಬ್ಯಾಂಕನ್ನು ಹೆಚ್ಚಿಸ್ಕೊಳ್ತಾನೆ ಹೋಗ್ತಿತ್ತು. ಸೊ ದೇ ಹ್ಯಾಡ್ ಟು ಫಾಲ್ ಬ್ಯಾಕ್ ಆನ್ ಟು ಕ್ಯಾಸ್ಟ್. ಕಾಂಗ್ರೆಸ್ ಅವರಿಗೆ ಅದೊಂದೇ ಆಪ್ಷನ್ ಉಳಿದಿದ್ದು. ಆ ಕಾರಣಕ್ಕಾಗಿಯೇ ಇಲ್ಲಿ ಕಾಂಗ್ರೆಸ್ ಏನೋ ದೊಡ್ಡ ಸಾಧನೆ ಮಾಡಿದೆ ಅಥವಾ ಕಾಂಗ್ರೆಸ್ಸು ಏನೋ ತ್ಯಾಗ ಮಾಡಿಬಿಟ್ಟಿದೆ ಅಂತೆಲ್ಲ ತಿಳ್ಕೊಳ್ಳೋದು ಬೇಕಾಗಿಲ್ಲ. ಕ್ಯಾಸ್ಟ್ ಸೆನ್ಸಸ್ ಮಾಡಲಿಕ್ಕೆ ಅದು ಮನಸ್ಸು ಮಾಡಿದ್ದು, ಆ ನಿಟ್ಟಿಗೆ ಅದು ಹೋಗಿದ್ದು 2019ರ ಚುನಾವಣೆಗಳ ನಂತರ. ಯಾಕೆಂದರೆ 2010ರ ಸಂದರ್ಭದಲ್ಲಿ 11ರ ಸಂದರ್ಭದಲ್ಲಿ ಬೇಡಿಕೆಗಳಿತ್ತು ಜಾತಿ ಗಣತಿ ಮಾಡಬೇಕು ಅಂತ. ಮನಮೋಹನ್ ಸಿಂಗ್ ಸರ್ಕಾರ ಅವತ್ತು ಅದನ್ನು ಮಾಡಿರಲಿಲ್ಲ. ಅದರದ್ದೇ ಆದಂಥ ಕಾರಣಗಳಿದೆ. ಯಾಕಂದರೆ ಎಲ್ಲ ಪಕ್ಷಗಳಲ್ಲಿಯೂ ಸಹ ಮೇಲ್ಜಾತಿ ಅಂತ ಕರೆಸ್ಕೊಳ್ಳುವಂತಹ ಸಮುದಾಯಗಳು ಎಲ್ಲವನ್ನೂ ಕಬಳಿಸ್ಕೊಂಡು ಕೂತಿದೆ. ನಿಜವಾದ ಜನಸಂಖ್ಯೆ ಗೊತ್ತಾದರೆ, ಯಾವ ಜಾತಿಗಳು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಅನ್ನುವಂತಹ ನಿಜವಾದ ಅಂಕಿಅಂಶಗಳು ಗೊತ್ತಾದರೆ, ಈ ಮೇಲ್ಜಾತಿ ಅಂತ ಕರೆಸ್ಕೊಳ್ತಾರಲ್ಲ ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣ ಸಮುದಾಯ ಇದೆಯಲ್ಲ ಅದಕ್ಕೆ ಸಾಕಷ್ಟು ಪೆಟ್ಟು ಬೀಳುತ್ತೆ. ಮತ್ತು 50% ಕ್ಯಾಪ್ ಏನಿದೆ ರಿಸರ್ವೇಷನ್ ಮೇಲೆ, 50%ಗಿಂತ ಹೆಚ್ಚಿಗೆ ರಿಸರ್ವೇಷನ್ ಕೊಡೋ ಹಾಗಿಲ್ಲ ಅಂತ, ಅದಕ್ಕೂ ಸಹ ಬೇಡಿಕೆಗಳು ಬರ್ತವೆ. ಅದನ್ನು ಮುರೀರಿ, ಅದಕ್ಕಿಂತ ಹೆಚ್ಚಿಗೆ ಹೋಗ್ರಿ ಅಂತ. ಅದನ್ನೇ ಈಗ ರಾಹುಲ್ ಗಾಂಧಿ ಹೇಳ್ತಾ ಇರುವಂತಹದ್ದು, 50%ಗಿಂತ ಹೆಚ್ಚಿನ ರಿಸರ್ವೇಷನನ್ನು ಕೊಡಬೇಕು, ಆ ಕ್ಯಾಪ್ ಏನಿದೆ ಅದನ್ನು ಮುರಿಬೇಕು ಅನ್ನೋದು ಒಂದಾದರೆ, ಇನ್ನೊಂದು ಜಾತಿ ಗಣತಿಯನ್ನು ಮಾಡಬೇಕು ಅನ್ನುವಂಥದ್ದು. ಯಾವಾಗ ರಾಹುಲ್ ಗಾಂಧಿ ಈ ಬೇಡಿಕೆಯನ್ನು ದೊಡ್ಡ ಮಟ್ಟದಲ್ಲಿ ಇಟ್ಟರೋ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯನ್ನು ಪಪ್ಪು ಅಂತ ಕರೆಯಲಾಯಿತು. ಸದನದಲ್ಲೇ ನಿಂತ್ಕೊಂಡು ಅನುರಾಗ್ ಠಾಕೂರ್, BJPಯ ನಾಯಕ, ಮಂತ್ರಿ, ಕೇಂದ್ರ ಮಂತ್ರಿ ಅನುರಾಗ್ ಠಾಕೂರ್ ಹೇಳ್ತಾರೆ, ಜಾತಿ ಗೊತ್ತಿಲ್ಲದವರು ಇವತ್ತು ಜಾತಿ ಗಣತಿಗೆ ಬೇಡಿಕೆ ಇಡ್ತಿದ್ದಾರೆ ಅಂತ. ಎಷ್ಟು ನೀಚ ಮಟ್ಟದ ಹೇಳಿಕೆ! ಅಷ್ಟೆಲ್ಲ ಅವಮಾನಗಳನ್ನು ರಾಹುಲ್ ಗಾಂಧಿ ಅನುಭವಿಸಬೇಕಾಯಿತು. ಆದರೆ ಇದೇ ಸಂದರ್ಭದಲ್ಲಿ 2024ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವ್ರನ್ನ ಜಾತಿ ಗಣತಿ ಬಗ್ಗೆ ಕೇಳಿದಾಗ ಇದು ಅರ್ಬನ್ ನಕ್ಸಲ್ ಮನಸ್ಥಿತಿ, ಇದು ಹಿಂದೂಗಳನ್ನು ಒಡೆಯುವ ತಂತ್ರಗಾರಿಕೆ ಅಂದರು. ಯೋಗಿ ಆದಿತ್ಯನಾಥ್ ಅದನ್ನೇ ಬಳಸಿದ್ರು. ಭಟೆಂಗೆ ತೋ ಕಟೆಂಗೆ,
ನಾವು ಹಿಂದೂಗಳು ಒಗ್ಗಟ್ಟಾಗಿರಬೇಕು, ಜಾತಿ ಹೆಸರಿನಲ್ಲಿ ಕಟ್ಟಾಗಬಾರ್ದು ಅಂತ. ಮೊನ್ನೆ ಪಹಲ್ಗಾಮ್ ದಾಳಿ ನಡೆದಾಗಲೂ ಸಹ ನೋಡಿದ್ರಾ, ಅಲ್ಲಿ ಜಾತಿ ಕೇಳಲಿಲ್ಲ, ಧರ್ಮ ಕೇಳಿ ಹೊಡೆದ್ರು, ಹಿಂದೂಗಳನ್ನು ಹುಡುಕಿ ಹೊಡೆದ್ರು. ಸೊ ಹಿಂದೂಗಳೆಲ್ಲ ಒಗ್ಗಟ್ಟಾಗಿರಬೇಕು, ಜಾತಿ ಅನ್ನೋದನ್ನು ತರಬಾರ್ದು ಅಂತ ಬಾಯಿ ಮತ್ತಲ್ಲಿ ಹೇಳ್ತಾರೆ. ದಿನ ಬೆಳಗಾದರೆ ನಮಗೆಷ್ಟು ಜಾತಿಯ ವಿಚಾರವಾಗಿ ಎಷ್ಟು ಕ್ರೌರ್ಯ ದಲಿತರು ಅಸ್ಪೃಶ್ಯ ಸಮುದಾಯಗಳು ಅನುಭವಿಸ್ತವೆ. ಯಾರೋ ಮದುವೆಗೆ ಕುದುರೆ ಏರಿದ್ದಕ್ಕೆ ಹಲ್ಲೆ ಆಗುತ್ತೆ, ದೇವಸ್ಥಾನ ಪ್ರವೇಶ ಮಾಡಿದ್ದಕ್ಕೆ ಕೊಲೆ ಆಗುತ್ತೆ, ಅತ್ಯಾಚಾರಗಳಾಗ್ತವೆ, ದಲಿತರ ಮೇಲೆ ಒಂದು ದಿನಕ್ಕೆ 87 ರೇಪ್ ಕೇಸ್ಗಳಾಗ್ತವೆ. ಯಾವುದೂ ಸಹ ಲೆಕ್ಕಕ್ಕೆ ಬರೋದಿಲ್ಲ. ಆದರೆ ವೋಟ್ ಬ್ಯಾಂಕ್ ವಿಚಾರ ಬಂದಾಗ ಮಾತ್ರ ಧರ್ಮ ಜಾತಿ ಇದನ್ನು ತಗೊಂಡು ಬರ್ತಾರೆ. ಏನೇ ಇರಲಿ ಅದೆಲ್ಲ ಓಕೆ. ಹಾಗಾದರೆ ಈಗ ಇದ್ದಕ್ಕಿದ್ದ ಹಾಗೆ ನರೇಂದ್ರ ಮೋದಿಯವರು ಯಾಕೆ ಜಾತಿ ಗಣತಿಯನ್ನು ದಿಢೀರಂತ ಘೋಷಣೆ ಮಾಡಿಬಿಟ್ರು? ನಿನ್ನೆ ಸಂಪುಟ ಸಭೆ ಇದೆ ಅಂತ ಹೇಳಿದಾಗ ಗೋಧಿ ಮಾಧ್ಯಮಗಳೆಲ್ಲ ಡ್ಯಾನ್ಸ್ ಆಡ್ತಾಯಿದ್ರು. ಇವತ್ತು ಯುದ್ಧ ಘೋಷಣೆ ಆಗುತ್ತೆ, ಪಾಕಿಸ್ತಾನ ಮೇಲೆ ಇಂಚಿಂಚಿಗೂ ಬಾಂಬ್ ಹಾಕಿಬಿಡ್ತಾರೆ ನರೇಂದ್ರ ಮೋದಿ, ಪಾಕಿಸ್ತಾನ್ ಉಡೀಸ್, ಪಾಕಿಸ್ತಾನ್ ಫಿನಿಶ್ ಅಂತೆಲ್ಲ ಕತೆಗಳನ್ನು ಕಟ್ಟಿ ಬೆಳಗ್ಗೆಯಿಂದ ಬಿಲ್ಡಪ್ ಕೊಟ್ಕೊಂಡು ಬರ್ತಿದ್ರು. ತಮ್ನೇಲ್ಗಳನ್ನು ಸಿದ್ಧ ಮಾಡಿ ಇಟ್ಕೊಂಡಿದ್ರು, ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ರು ಪಾಪ. ಆದರೆ ಮಿಸ್ಟರ್ ನರೇಂದ್ರ ಮೋದಿಯವರು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದಕ್ಕೂ ಪಹಲ್ಗಾಮ್ ವಿಚಾರಕ್ಕೂ ಸಂಬಂಧನೇ ಇರಲಿಲ್ಲ. ಅಲ್ಲಿಂದ ಘೋಷಣೆ ಆಗಿದ್ದು ಜಾತಿ ಗಣತಿ, ಇದ್ದಕ್ಕಿದ್ದಂಗೆ ಜಾತಿ ಗಣತಿ. ಈ ಕ್ಲೂ ಮೊನ್ನೆನೇ ನನಗೆ ಅನುಮಾನ ಬಂದಿತ್ತು, ಏನೋ ದೊಡ್ಡದಾಗಿ ಒಂದು ತಂತ್ರಗಾರಿಕೆ ನಡೀತಾ ಇದೆ ಅಂತ. ಯಾಕೆಂದರೆ ನರೇಂದ್ರ ಮೋದಿ ಮೊನ್ನೆ RSS ಮುಖ್ಯಸ್ಥ ಮೋಹನ್ ಭಾಗವತ್ ಜೊತೆ ಚರ್ಚೆಗೆ ಕೂತಿದ್ರು. ಜಾತಿ ಗಣತಿ ವಿಚಾರವಾಗಿ ಚರ್ಚೆಗೆ ಕೂತಿದ್ದು, ಪಹಲ್ಗಾಮ್ ವಿಚಾರಕ್ಕಲ್ಲ. ಪಹಲ್ಗಾಮ್ ವಿಚಾರಕ್ಕೆ ಬರ್ತೀನಿ ನಾನು. ಹಾಗಾಗಿ ನಿನ್ನೆ ಆ ಘೋಷಣೆ ಆಯಿತು. ಅಂತೂ ಇಂತೂ ಜಾತಿ ಗಣತಿ BJP ಕಡೆಯಿಂದ ಆಗುತ್ತೆ ಅಂತ ಯಾವಾಗ ಹೊರಗಡೆ ಬಂತೋ, ತಾವು ಕಕ್ಕಿದ್ದನ್ನು ತಾವೇ ನೆಕ್ಕಬೇಕಾದಂತಹ ಪರಿಸ್ಥಿತಿ ಗೋಧಿ ಮಾಧ್ಯಮಗಳಿಗೆ ಬಂತು, BJP ನಾಯಕರುಗಳಿಗೆ ಬಂತು. ಈ ಎಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ರಲ್ಲ, ಕರ್ನಾಟಕದಲ್ಲಿ ಒಂದಷ್ಟು ಮಹಾನುಭಾವರು ಏನೆಲ್ಲ ಮಾತಾಡಿದರು ಜಾತಿ ಗಣತಿ ವಿಚಾರವಾಗಿ. ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಒಂದಲ್ಲ ಅವರ ಹೇಳಿಕೆ, R ಅಶೋಕಿಂದ ಹಿಡಿದು ವಿಜಯೇಂದ್ರ ಅವರೆಗೂ ಎಲ್ಲರೂ ಮಾತಾಡಿದ್ದು ಇದು ಸಮಾಜವನ್ನು ಒಡೆಯುವುದು, ಹಿಂದೂಗಳನ್ನು ಒಡೆಯುವುದು, ವಿಷ ಕಾರುವಂಥದ್ದು, ಅದು ಇದು ಹೇಳಿದ್ದು. ಅದೆಲ್ಲ ಅವರು ಕಕ್ಕಿದ್ದನ್ನು ಅವರೇ ನೆಕ್ಕಬೇಕಾಯಿತು. ಇನ್ನೊಂದು ಕಡೆ ಅವರ ಪಾದದ ಧೂಳಿನಿಂದ ಬದುಕ್ತಾ ಇರುವಂತಹ ಗೋಧಿ ಮಾಧ್ಯಮಗಳು, ಅವುಗಳಿಗೂ ಸಹ ಅನಿವಾರ್ಯವಾಗಿ ಪಾಪ ಇಷ್ಟು ದಿನ ಜಾತಿ ಗಣತಿ ಅಂದರೆ ಹಾಗೆ, ಜಾತಿ ಗಣತಿ ಅಂದರೆ ಸಮಾಜ ಒಡೆಯೋದು, ಹಿಂದೂಗಳನ್ನು ಒಡೆಯೋದು, ಇದನ್ನು ವಾಪಸ್ ಪಡಿಬೇಕಲ್ಲ. ಇವತ್ತು BJP ಹತ್ರ ಗೋಗಾರ್ದಿರ್ತಾರೆ, ಅಯ್ಯೋ ನೀವು ಹಿಂಗೆ ಮಾಡಿಬಿಟ್ರೆ ನಮ್ಮ ಕತೆ ಹೆಂಗೆ, ನಿನ್ನೆವರೆಗೂ ಹಿಂಗೆ ಮಾತಾಡ್ತಿದ್ವಿ, ಇವತ್ತು ನಾವು ಉಲ್ಟಾ ಮಾತಾಡಬೇಕಲ್ಲ ಅಂತ ಮಾಧ್ಯಮಗಳಿಗೆ ಹೇಳಿದರೆ BJP ಹೇಳಿರುತ್ತೆ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಲ್ಲ, ಹಾಗಾಗಿ ನೀವು ಹೆಂಗೆ ಬೇಕಾದ್ರೂ ಮಾತಾಡಬಹುದು, ಮುಚ್ಕೊಂಡು ತಿರುಗಿಸ್ಕೊಳ್ಳಿ ಅಂತ ಹೇಳಿರುತ್ತೆ. ಇವತ್ತಿಂದ ಪಾಪ ಜಾತಿ ಗಣತಿಯಂತಹ ಒಳ್ಳೆಯ ಕೆಲಸ ಈ ದೇಶದಲ್ಲಿ ಇಲ್ಲಿವರೆಗೆ ನಡೆದೇ ಇಲ್ಲ. ಇದೊಂದು ದಾಖಲೆಯ ವಿಚಾರ ಅಂತ ಮಾಧ್ಯಮಗಳು ಕತೆ ಕಟ್ಟೋದಕ್ಕೆ ಶುರು ಮಾಡಿದ್ದಾವೆ. ನಿನ್ನೆ ನೋಡಿದೆ ಸುವರ್ಣ ನ್ಯೂಸ್ನಲ್ಲಿ ಮಿಸ್ಟರ್ ನಾತು ಏನು ಹೇಳಿದ್ದು ಅಪುಣ್ಯಾತ್ಮ ಅಂದರೆ, ಈ ಜಾತಿ ಗಣತಿ ಘೋಷಣೆ ಇದೆಯಲ್ಲ, ಇದು ಬಾಂಬ್ ದಾಳಿಯಂತೆ, ಕಾಂಗ್ರೆಸ್ ಮೇಲೆ ಬಾಂಬ್ ದಾಳಿಯಂತೆ, ವಿರೋಧ ಪಕ್ಷಗಳ ಮೇಲೆ ಮೋದಿಯ ಬಾಂಬ್ ದಾಳಿಯಂತೆ. ಎಲ್ಲರೂ ಪಾಕಿಸ್ತಾನದ ಮೇಲೆ ಬಾಂಬ್ ಹಾಕ್ತಾರೆ ಮೋದಿ ಅಂತ ಕಾಯ್ತಿದ್ರೆ, ಮೋದಿ ವಿಪಕ್ಷಗಳ ಮೇಲೆ ಬಾಂಬ್ ಹಾಕ್ಬಿಟ್ರು. ವಿಪಕ್ಷಗಳಿಗೆ ಇದ್ದಂತಹ ಒಂದೇ ವಿಚಾರವನ್ನು, ಒಂದೇ ಆಯುಧವನ್ನು ಕಿತ್ಕೊಂಡ್ಬಿಟ್ರು. ಹಿಂಗೆ ಕತೆ ಹೊಡೆದು ನಿನ್ನೆ ಜನರಿಗೆ ಹೊಸ ರೀತಿಯಾದಂತಹ ಮಂಕುಬೂದಿ ಎರಚೋದಕ್ಕೆ ಶುರು ಮಾಡಿದ್ರು. ಇನ್ನು ₹2 ಭಕ್ತರಂತೂ ಸ್ಟಾರ್ಟ್ ಮಾಡ್ಕೊಂಡ್ರು. ಪಾಪ ಜಾತಿ ಗಣತಿಗಿಂತ ಪವಿತ್ರವಾದ ಕೆಲಸ ಏನಿಲ್ಲ. ಈ ಕ್ಷಣಕ್ಕೆ ಅವ್ರನ್ನ ಕೇಳ್ಬಿಟ್ರೆ ಅವರು ಗಂಜಲ ಸಗಣಿಗಿಂತ ಜಾತಿ ಗಣತಿ ಪವಿತ್ರ ಅಂತಲೇ ಹೇಳ್ತಾರೆ. ಅದು ಇವ್ರ ಲೆಕ್ಕಾಚಾರ. ಇನ್ನು ಕುಮಾರಸ್ವಾಮಿಯವರು ಮೊನ್ನೆವರೆಗೂ ಅದೊಂದು ಹೇಟ್ರೆಡ್ ಸರ್ವೆ, ಹೇಟ್ರೆಡ್ ಸೆನ್ಸಸ್, ದ್ವೇಷದ ಸೆನ್ಸಸ್ ಅಂತ ಹೇಳ್ತಿದ್ದಂಥ ಕುಮಾರಸ್ವಾಮಿಗಳು ನಿನ್ನೆ ದೇಶದ ಹಿತಕ್ಕಾಗಿ ನರೇಂದ್ರ ಮೋದಿಯವರು ತುಂಬ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿ ಘೋಷಣೆ ಮಾಡಿದ್ದಾರೆ ಅಂತ ಹೇಳ್ಕೊಳ್ತಾರೆ. ಇದೆಲ್ಲವೂ ಕೂಡ ನಡೆದಿದೆ. ಹಾಗಾದರೆ ಯಾಕೆ ನಿನ್ನೆ ನರೇಂದ್ರ ಮೋದಿಯವರು ದಿಢೀರಂತ ಜಾತಿ ಗಣತಿಯನ್ನು ಘೋಷಣೆ ಮಾಡಲೇಬೇಕಾಯಿತು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಇದರ ಹಿಂದಿನ ಲೆಕ್ಕಾಚಾರ ಆಗುತ್ತೆ. ಪ್ಲಸ್ ಕೊನೆಯಲ್ಲಿ ಹೇಳ್ತೀನಿ, ಈ ಜಾತಿ ಗಣತಿ ನಡೆಯುತ್ತಾ ಸುಮ್ಮನೆ ಡುಬಾಕ, ಇದು 15 ಲಕ್ಷ ನಿಮ್ಮ ಅಕೌಂಟಿಗೆ ಬರುತ್ತೆ ಅಂತ ಹೇಳಿದ್ರಲ್ಲ, ಅದೇ ರೀತಿನ ಇದು ಅಂತಲೂ ಕೂಡ ಹೇಳ್ತೀನಿ. ಏನಕ್ಕೆ ಜಾತಿ ಗಣತಿ ಮಾಡಬೇಕಾಯಿತು ಅಂದರೆ 2 ವಿಚಾರ ಇದೆ. ಒಂದು, ಬಿಹಾರದಲ್ಲಿ ಚುನಾವಣೆಗಳಿದೆ. ನವೆಂಬರ್ ತಿಂಗಳಲ್ಲಿ ಬಿಹಾರದಲ್ಲಿ ಚುನಾವಣೆ ಇದೆ. ಈ ಚುನಾವಣೆಗಳಿಗೆ ಏನಾದರೂ ಹೊಸದಾಗಿ ಮಾಡಬೇಕಾಗಿತ್ತು, ಅನಿವಾರ್ಯತೆ ಇತ್ತು.
ಆ ಬಿಹಾರದ ಚುನಾವಣೆಗಳಲ್ಲಿ ಈ ಜಾತಿ ಗಣತಿ ಅನ್ನೋದು ದೊಡ್ಡ ಫ್ಯಾಕ್ಟರ್, ಬಹಳ ದೊಡ್ಡ ಫ್ಯಾಕ್ಟರ್. ಆ ಕಾರಣಕ್ಕಾಗಿಯೇ ಈ ಜಾತಿ ಗಣತಿ ಅನ್ನೋ ಗುಮ್ಮನ ಈಗ ಬಿಟ್ಟಿರೋದು BJP ಕಡೆಯಿಂದ. ಇನ್ನೊಂದು, ಪಹಲ್ಗಾಮ್ ಘಟನೆ ನಡೆದು 10 ದಿನ ಆಗ್ತಾ ಬಂತು, ಏನೂ ಕಾರ್ಯಾಚರಣೆ ಆಗಿಲ್ಲ. ಸರ್ಜಿಕಲ್ ಸ್ಟ್ರೈಕ್ ಆಗುತ್ತೆ, ಯುದ್ಧ ಆಗುತ್ತೆ, ಪಾಕಿಸ್ತಾನ ಉಡಿಸಾಗುತ್ತೆ, ಪಾಕಿಸ್ತಾನ ಉಪವಾಸ ಸಾಯುತ್ತೆ, ನೀರು ಕಟ್ ಮಾಡಿಬಿಟ್ಟಿದ್ವಿ, ದಾಹದಲ್ಲೇ ಸತ್ತೋಗ್ಬಿಡ್ತಾರೆ, 1 ಕೋಟಿ ಜನ ಉಪವಾಸ ಮಲಗ್ತಿದ್ದಾರೆ ಪಾಕಿಸ್ತಾನಿಗಳು ಅಂತೆಲ್ಲ ಕತೆ ಕಟ್ಟಿದ್ರು. ಆದರೆ ಯಾವುದು ನಡೀತಾ ಇಲ್ವಲ್ಲ. ನರೇಂದ್ರ ಮೋದಿ ಅವರಿಗೆ ಪುಕ್ಕ ಶುರುವಾಯಿತು, ಇದು ಬ್ಯಾಕ್ ಫೈರ್ ಆಗ್ತಿದೆ ಅಂತ. ಆರ್ಮಿಯವರನ್ನು ಜೊತೆಯಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡಿದಾಗಲೂ ಸಹ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಆರ್ಮಿಯವರು ಆ ಥರದಲ್ಲಿ ಏನೂ ಮಾಡೋದು ಬೇಡ, ವಿ ವಿಲ್ ಡೂ ಇಟ್ ಅಟ್ ಅಪ್ರೋಪ್ರಿಯೇಟ್ ಟೈಮ್ ಅಂತ ಹೇಳಿದ್ದಾರೆ. ನಮಗೆ ಸಮಯಾವಕಾಶ ಬೇಕು, ಸರಿಯಾದ ಸಮಯದಲ್ಲಿ ಸರಿಯಾದ ಪೆಟ್ಟು ನಾವು ಕೊಡ್ತೀವಿ ಅಂತ. ಅದಕ್ಕೆ ಮೋದಿಯವರು ಪಾಪ ಘೋಷಣೆ ಮಾಡಿಬಿಟ್ರು, ನಾವು ಆ ಆರ್ಮಿಯವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ವಿ, ಅವರು ಯಾವಾಗ ಏನು ಮಾಡ್ತಾರೋ ಮಾಡಲಿ, ವಿ ವಿಲ್ ನಾಟ್ ಇಂಟರ್ಫಿಯರ್ ಅನ್ನೋ ರೀತಿಯಲ್ಲಿ ಹೇಳಿ ಅವರು ಪಕ್ಕಕ್ಕೆ ಹೋದರು. ಸೊ ಇಡೀ ದೇಶವನ್ನು ಪಹಲ್ಗಾಮ್ ದಾಳಿಯ ವಿಚಾರವಾಗಿ ಏನೂ ಆಗಿಲ್ವಲ್ಲ ಅನ್ನೋ ಪ್ರಶ್ನೆಗಳಿಂದ ಬೇರೆ ರೀತಿ ಡೈವರ್ಟ್ ಮಾಡಬೇಕು. ಪ್ಲಸ್ ಬಿಹಾರ ಚುನಾವಣೆಗೆ ಏನಾದರೂ ಹೊಸದಾಗಿ ಹೇಳಬೇಕಲ್ಲ. ಹಾಗಾಗಿ ಜಾತಿ ಗಣತಿ ಅನ್ನುವಂತಹ ಈ ಹೊಸ ತಂತ್ರಗಾರಿಕೆಯನ್ನು ನರೇಂದ್ರ ಮೋದಿ ಅವರು ಮೊನ್ನೆವರೆಗೂ ವಿರೋಧಿಸಿಕೊಂಡು ಬಂದಂತಹ ಜಾತಿ ಗಣತಿಯನ್ನು ನಿನ್ನೆ ಘೋಷಣೆ ಮಾಡಿದ್ದಾರೆ. ಇನ್ನು ಕೊನೆಯದಾಗಿರುವಂತಹದ್ದು, ಈ ಜಾತಿ ಗಣತಿಯನ್ನು ಅವರು ನಡೆಸಿಕೊಡ್ತಾರಾ, 2026ರಲ್ಲಿ ನಡೆಯುತ್ತಾ ಅಂದರೆ ನನ್ನ ಲೆಕ್ಕಾಚಾರದಲ್ಲಿ ಅದು ಅನುಮಾನ. ನಡೀಬೋದೇನೋ 27, 28, 29 ಅಷ್ಟರೊಳಗಡೆ ನಡೀಬೋದೇನೋ. 26ರಲ್ಲಂತೂ ಸಾಧ್ಯ ಇಲ್ಲ. ಯಾಕೆಂದರೆ ಅದಕ್ಕೆ ಬಜೆಟ್ ಅಲೋಕೇಶನ್ ಮಾಡಿಲ್ಲ. ಕಳೆದ ವರ್ಷದ ಬಜೆಟ್ನಲ್ಲೇ ಮೊನ್ನೆ ಯಾವಾಗ ಫೆಬ್ರವರಿಯಲ್ಲಿ ಬಜೆಟ್ ಅನೌನ್ಸ್ ಆಯ್ತಲ್ಲ, 1,500 ಕೋಟಿ ರೂಪಾಯಿಗಳನ್ನು ಅದಕ್ಕೆ ಮೀಸಲಿಡಬೇಕಾಗಿತ್ತು, ಇಟ್ಟಿಲ್ಲ. ಹಾಗಾಗಿ ಆ ಒಂದು ಸರ್ವೆ ಮಾಡೋದಕ್ಕೆ ಆರ್ಥಿಕವಾಗಿ ಯಾವುದೇ ದುಡ್ಡಿಲ್ಲ, ಅದಕ್ಕೆ ಅಂತ ಇಟ್ಟಿಲ್ಲ. ಅದು ಒಂದು ಕಾರಣ. ಆದರೆ ಬಿಹಾರ ಚುನಾವಣೆವರೆಗೂ ಇದನ್ನು ಹಂಗೇ ಸುತ್ತಾಡಿಸಿ ಆ ನಂತರ ಜ್ಞಾನೋದಯ ಆದಂಗೆ ಬೇಡ, ಜಾತಿ ಗಣತಿ ಬೇಕಿಲ್ಲ, ನಾರ್ಮಲ್ ಜನಗಣತಿನೇ ಮಾಡ್ಕೊಳ್ಳೋಣ ಅಂತ ಕತೆ ಹೊಡೆಯೋ ಸಾಧ್ಯತೆಗಳು ಇದೆ. ಯಾಕಂದರೆ RSSನ ದೊಡ್ಡ ಒತ್ತಡ ಇರುತ್ತೆ. ಜಾತಿ ಗಣತಿ ಮಾಡೋದ್ರಿಂದ ಮೇಲ್ಜಾತಿ ಅಂತ ಕರೆಸ್ಕೊಳ್ಳೋರಿಗೆ ಬಹಳ ಪೆಟ್ಟು ಬೀಳುತ್ತೆ. ಇಲ್ಲಿವರೆಗೆ ಏನು ಈ ಬ್ಯಾಕ್ವರ್ಡ್ ಕ್ಲಾಸಸ್ಸು, OBC, BC, SC, ST ಇವರೆಲ್ಲ ಏನು ಯಾವುದೋ ಒಂದು 1931 ಸರ್ವೆಗಳ ಪ್ರಕಾರದ ಆಧಾರದ ಮೇಲೆ ಯೋಜನೆಗಳನ್ನು ಪಡ್ಕೊಳ್ತಿದ್ದಾರೆ. ಯಾವಾಗ ಈ ಒಂದು ಸರ್ವೆ ಬಂದು ನಿಜವಾದ ಜನಸಂಖ್ಯೆ ಗೊತ್ತಾಗುತ್ತೋ ಒತ್ತಡ ಜಾಸ್ತಿ ಆಗುತ್ತೆ. ಯಾವ ಸರ್ಕಾರ ಆದರೂ ಒತ್ತಡ ಜಾಸ್ತಿ ಆಗುತ್ತೆ. ನಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿದ್ದೀವಿ, ಅವರು ಅಷ್ಟು ಸಣ್ಣ ಸಂಖ್ಯೆಯಲ್ಲಿದ್ದಾರೆ, ಅವ್ರಿಗೆ ಅಷ್ಟೊಂದು ಹಣ, ನಮಗೆ ಯಾಕೆ ಇಷ್ಟು ಕಡಿಮೆ ಬಜೆಟ್ಟು ಅನ್ನುವ ಪ್ರಶ್ನೆಗಳು ಬಂದಾಗ ಇಡೀ ದೇಶದಲ್ಲಿ ಇವರು ಹಿಂದುತ್ವ ಅನ್ನುವಂಥ ಲೆಕ್ಕಾಚಾರ ಇದೆಯಲ್ಲ, ಆ ಲೆಕ್ಕಾಚಾರದಲ್ಲೇ ಇವರು ಅಧಿಕಾರ ಉಳಿಸ್ಕೊಳ್ಬೇಕಾದ ಅನಿವಾರ್ಯತೆ ಇದೆಯಲ್ಲ, ಅದಕ್ಕೆ ಪೆಟ್ಟು ಬೀಳುತ್ತೆ. ಹಾಗಾಗಿ ಈ ಸರ್ವೆ ನಡೆಯೋದು ಸಹ ಅನುಮಾನನೇ. ಬಟ್ ಬಿಹಾರ ಚುನಾವಣೆ ಆಗಬೇಕು, ಬರೋ ವರ್ಷದ ಬಜೆಟಲ್ಲಿ ಇವರು ದುಡ್ಡು ಅಲೋಕೇಟ್ ಮಾಡಿದ್ರೆ ಆಗ ನಂಬುವ ಸಾಧ್ಯತೆಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಬೋದು. ಇದಿಷ್ಟು ಜನಗಣತಿಯ ವಿಚಾರವಾಗಿ, ಜಾತಿ ಗಣತಿಯ ವಿಚಾರವಾಗಿ ನಿನ್ನೆಯಿಂದ ಇವತ್ತಿನವರೆಗೆ ಡೆವಲಪ್ಮೆಂಟ್ಸು. ಸೊ ಇಲ್ಲಿ ಸ್ಪಷ್ಟವಾಗಿ ಒಂದಂತೂ ಅರ್ಥ ಆಗುತ್ತೆ, ಪಪ್ಪು ಅಂತ ಯಾರನ್ನೋ ಕರಿತಿದ್ರು, ಈಗ ಪಪ್ಪು ಆಗಿ ಇವರೇ ಪರಿವರ್ತನೆ ಆಗಿದ್ದಾರೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.